In this video we are going to discuss about the concepts of health. ಈ ವಿಡಿಯೋದಲ್ಲಿ ನಾವು ಆರೋಗ್ಯದ ಪರಿಕಲ್ಪನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. Health is not perceived the same way by all the members of a community, including various professional groups like biomedical scientists, social scientists, health administrators, ecologists, giving rise to different concepts on health. Health has evolved over the centuries from the concept of individual concern to a worldwide social goal. ಈ ಬೇರೆ ಬೇರೆ ವೃತ್ತಿಯವರು ಅಥವಾ ವಿಜ್ಞಾನಿಗಳು ಅಥವಾ ಸಮಾಜದ ವಿಜ್ಞಾನಿಗಳು, ಸಾಮಾಜಿಕ ವಿಜ್ಞಾನಿಗಳು, ಇವರು ಈ ಹೆಲ್ತ್ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ಪರಿಕಲ್ಪನೆಯನ್ನು ಮಾಡ್ಕೊತ ಹೋಗ್ತಾರೆ. ಹೆಲ್ತ್ ಈಸ್ ವ್ಯೂಡ್ ಇನ್ ಅ ಡಿಫರೆಂಟ್ ವೇ. Every scientist or every professional or different professionals gave a different what we call concept. They gave a different idea. So different school of thoughts gave different ideas or different concepts of health. So those concepts are called concepts of health. ಬೇರೆ ಬೇರೆ ಕಮ್ಯುನಿಟಿ ಅವರು, ಇಲ್ಲಿ ಕಮ್ಯುನಿಟಿ ಅಂತಂದರೆ ವೃತ್ತಿಯ ಸಮುದಾಯದವರು, ಬೇರೆ ಬೇರೆ ವೃತ್ತಿಯನ್ನು ಮಾಡೋವಂಥವ್ರು, ಸೈಂಟಿಸ್ಟ್ ಇರ್ಬೋದು, ಬಯೋಮೆಡಿಕಲ್ ಸೈಂಟಿಸ್ಟ್ ಇರ್ಬೋದು, ಅಥವಾ ಸಮಾಜ ವಿಜ್ಞಾನಿಗಳಿರ್ಬೋದು, ಅಥವಾ ಆರೋಗ್ಯದ ಆಡಳಿತಗಾರರಿರ್ಬೋದು, ಅಥವಾ ಪರಿಸರವಾದಿಗಳಿರ್ಬೋದು, ಯಾರಾದರೂ ಇರ್ಬೋದು. ಸೊ ದೇ ಆರ್ ಡಿಫ್ರೆಂಟ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ, ಆ ವೃತ್ತಿಗೆ ಸಂಬಂಧಪಟ್ಟಂತಹ ವರ್ಗಗಳು. ಸೊ ಅವ್ರೇನು ಮಾಡಿದ್ರು, ಬೇರೆ ಬೇರೆ ರೀತಿಯಾದಂತಹ ಪರಿಕಲ್ಪನೆಯನ್ನು ಕೊಡ್ತಾ ಹೋಗ್ತಾರೆ. So there are four concepts of health. So let's discuss one by one. So 4 ಬಗೆಯ ಪರಿಕಲ್ಪನೆಯನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಮೊದಲನೆಯದು ಬಯೋಮೆಡಿಕಲ್ ಕಾನ್ಸೆಪ್ಟ್, ಬಯೋಮೆಡಿಕಲ್ ಪರಿಕಲ್ಪನೆ. ಎರಡನೇದು ಎಕಲಾಜಿಕಲ್ ಕಾನ್ಸೆಪ್ಟ್, ಇದು ಪರಿಸರವಾದಿಗಳಂದು ಪರಿಸರ ವಿಜ್ಞಾನಿಗಳು ಅಥವಾ ಪರಿಸರವಾದಿಗಳು ಕೊಟ್ಟಿರುವಂತಹ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ತೀವಿ. ಮೂರನೇದು ಸೈಕೋಸೋಷಿಯಲ್ ಕಾನ್ಸೆಪ್ಟ್, ಸೊ ಮನೋಸಾಮಾಜಿಕ ಪರಿಕಲ್ಪನೆ ಅಂತ ಹೇಳ್ತೀವಿ ಆರೋಗ್ಯದ ಬಗ್ಗೆ. ಸೊ ನಾಲ್ಕನೇದು ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅಥವಾ ಸಮಗ್ರವಾದ ಪರಿಕಲ್ಪನೆ ಅಂತ ಹೇಳ್ತೀವಿ. ಈ ಮೂರನ್ನೂ ಸೇರಿಸಿ ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಆಲ್ ದಿ ಅಬೋವ್ 3 ಕಾನ್ಸೆಪ್ಟ್ಸ್. Let's discuss the first concept, that is called as biomedical concept. ಮೊದಲನೇದು ಬಯೋಮೆಡಿಕಲ್ ಪರಿಕಲ್ಪನೆ. Health has been viewed as an absence of disease, and if one was free from disease, the person was considered healthy. This concept is also known as biomedical concept, and it is based on the germ theory of the disease. See, ಹೆಲ್ತ್ನ ನಾವು ಅಥವಾ ಆರೋಗ್ಯವನ್ನು ನಾವು ಅನಾರೋಗ್ಯ ಇಲ್ಲದೆ ಇರೋದನ್ನು ನಾವು, ರೋಗ ಇಲ್ಲದೆ ಇರೋದನ್ನು ನಾವು ಹೆಲ್ತ್ ಅಂತ ನಾವು ಕರಿತೀವಿ. ಒಬ್ಬ ವ್ಯಕ್ತಿ ರೋಗಮುಕ್ತನಾಗಿ ಜೀವನ ನಡೆಸ್ತಾ ಇದ್ದಾನೆ ಅಂತಂದರೆ ಅದೇ ಆರೋಗ್ಯ. ಸೊ ಇದನ್ನು ನಾವು ಬಯೋಮೆಡಿಕಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಇದು ಜರ್ಮ್ ಥಿಯರಿ ಆಫ್ ದಿ ಡಿಸೀಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಜರ್ಮ್ ಥಿಯರಿ ಆಫ್ ಡಿಸೀಸ್ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಏನು ಹಾಗಾದ್ರೆ ಜರ್ಮ್ ಥಿಯರಿ ಆಫ್ ಡಿಸೀಸ್ ಅಂತಂದರೆ ಏನು ಅಂತ ಒಂದು ಲೈನಲ್ಲಿ ಪಾಯಿಂಟ್ ಟು ಸಕ್ಸಸ್ ಆ ಸೆಕ್ಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಾಟ್ ಇಸ್ ಮೆಂಟ್ ಬೈ ಜರ್ಮ್ ಥಿಯರಿ ಆಫ್ ದಿ ಡಿಸೀಸ್, ದ್ಯಾಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ಪಾಯಿಂಟ್ ಟು ಸಕ್ಸಸ್ ಸೆಕ್ಷನ್. ದ ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಎಕಾಲಜಿಕಲ್ ಕಾನ್ಸೆಪ್ಟ್. ಇದು ಪರಿಸರ ವಿಜ್ಞಾನಿಗಳು ಕೊಟ್ಟಿರುವಂತಹ ಒಂದು ಕಾನ್ಸೆಪ್ಟ್ ಅಂತ ನಾವು ಹೇಳ್ತೀವಿ ಅಥವಾ ಪರಿಕಲ್ಪನೆ ಅಂತ ಹೇಳ್ತೀವಿ. The ecologists put forward the concept of ecological concept. Ecologists viewed health as a dynamic equilibrium between man and his environment, and the disease as a maladjustment of the human organism to environment. Health implies the relative absence of pain and discomfort and a continuous adaptation and adjustment to the environment to ensure optimal function. ಇದು ಎನ್ವಿರಾನ್ಮೆಂಟ್ ಅಂತಂದರೆ ಪರಿಸರ ಮತ್ತು
ಮಾನವನ ಮಧ್ಯೆ ಇರುವಂತಹ ಸಮಸ್ಥಿತಿಯನ್ನು ನಾವು ಎಕಾಲಜಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಅವೆರಡು ಬ್ಯಾಲೆನ್ಸ್ ಆಗಬೇಕು. ಸೊ ಎನ್ವಿರಾನ್ಮೆಂಟು ಮತ್ತು ಹ್ಯೂಮನ್ ಬೀಯಿಂಗ್ ಎರಡು ಅಡ್ಜಸ್ಟ್ ಆಗಿ ಒಂದೇ ರೀತಿಯಲ್ಲಿ ಹೋಗ್ತಾ ಹೋಗ್ಬೇಕು, ಒಬ್ರಿಗೊಬ್ರು ಅಡ್ಜಸ್ಟ್ ಆಗಿ ಒಂದಕ್ಕೊಂದು ಅಡ್ಜಸ್ಟ್ ಆಗಿ ಸೊ ಹೋಗ್ತಾ ಇದ್ರೆ ಅದನ್ನು ಎಕಲಾಜಿಕಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಏನಾದ್ರು ಏರುಪೇರಾದರೆ, ಇಫ್ ದರ್ ಈಸ್ ಎನಿ ಪ್ರಾಬ್ಲಮ್ ಟು ದಿಸ್ ಈಕ್ವಿಲಿಬ್ರಿಯಮ್ ದರ್ ವಿಲ್ ಬಿ ಸಿಕ್ನೆಸ್. ಎನ್ವಿರಾನ್ಮೆಂಟ್ ಮತ್ತು ಹ್ಯೂಮನ್ ಬೀಯಿಂಗ್ ಮಧ್ಯೆ ಏನಾದರೂ ವ್ಯತ್ಯಾಸ ಆದಲ್ಲಿ ಈ ಈಕ್ವಿಲಿಬ್ರಿಯಮ್ನಲ್ಲಿ ಸೊ ಅಲ್ಲಿ ಸಮಸ್ಯೆ ಆಗುತ್ತೆ, ಅಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಶುರುವಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ಸೈಕಾಲಜಿಕಲ್ ಕಾನ್ಸೆಪ್ಟ್. ಹೆಲ್ತ್ ಇಂಪ್ಲಾಯೀಸ್ ದ ರಿಲೇಟಿವ್ ಆಬ್ಸೆನ್ಸ್ ಆಫ್ ಪೇನ್. ಇಲ್ಲಿ ನೋವಿಲ್ಲದೆ ಇರೋಂಥದ್ದನ್ನ ಕೂಡ ನಾವು ಎಕಾಲಜಿಕಲ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಮತ್ತು ಡಿಸ್ಕಂಫರ್ಟ್, ಯು ಶುಡ್ ಫೀಲ್ ಹ್ಯಾಪಿ with the environment, with the surrounding. You should feel happy. There should be no pain. ಸೊ ನೋವುಗಳಿಲ್ಲದೆ ಇರೋಂಥದ್ದು, ಅವನು ಸುರಕ್ಷಿತವಾಗಿರೋಂಥದ್ದು, ಮತ್ತು ಆ ಎನ್ವಿರಾನ್ಮೆಂಟ್ಗೆ, ಆ ಪರಿಸರಕ್ಕೆ ಹೊಂದ್ಕೊಂಡು ಹೋಗುವಂಥದ್ದನ್ನು ನಾವು ಎಕಾಲಜಿಕಲ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಕರೆಕ್ಟಾಗಿ ನಡೀತಾ ಹೋದರೆ, ಎನ್ವಿರಾನ್ಮೆಂಟು ಮತ್ತು ಹ್ಯೂಮನ್ ಬೀಯಿಂಗು ಅಡ್ಜಸ್ಟ್ ಆಗಿ ನಡೀತಾ ಹೋದರೆ ಹೆಲ್ದಿಯಾಗಿರ್ತಾನೆ. ಸೊ ಅಲ್ಲಿ ಒಂದರಲ್ಲಿ ಏನಾದರೂ ಏರುಪೇರಾದಲ್ಲಿ ದೆರ್ ವಿಲ್ ಬಿ ಸಿಕ್ನೆಸ್, ದೆರ್ ವಿಲ್ ಬಿ ಎ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ಮು ಶುರುವಾಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಅ ಸೈಕಾಲಜಿಕಲ್ ಕಾನ್ಸೆಪ್ಟ್. ಮೂರನೇದು ಸೈಕೋಸೋಷಿಯಲ್ ಕಾನ್ಸೆಪ್ಟ್, ಮನೋಸಾಮಾಜಿಕ ಪರಿಕಲ್ಪನೆ. ಆರೋಗ್ಯದ ಬಗ್ಗೆ ಮನೋಸಾಮಾಜಿಕ ಪರಿಕಲ್ಪನೆ. ಹೆಲ್ತ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್, ಸೈಕಾಲಜಿಕಲ್, ಕಲ್ಚರಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಆಫ್ ದಿ ಪೀಪಲ್ ಕನ್ಸರ್ನ್ಡ್. These factors must be taken into consideration in defining and measuring health. Health is both a biological and social phenomena. See, health is influenced by social, psychological, cultural, economic and political factors of the people concerned. ಸಾಮಾಜಿಕ ವಿಷಯದ ಮೇಲೂ ಕೂಡ ಹೆಲ್ತ್ ಡಿಪೆಂಡ್ ಆಗಿದೆ, ಮಾನಸಿಕ ವಿಚಾರಗಳ ಮೇಲೆ ಡಿಪೆಂಡ್ ಆಗಿದೆ, ಸಾಂಸ್ಕೃತಿಕ ವಿಚಾರಗಳ ಮೇಲೆ ಡಿಪೆಂಡ್ ಆಗಿದೆ, ಆರ್ಥಿಕ ವಿಚಾರಗಳ ಮೇಲೆ ಡಿಪೆಂಡ್ ಆಗಿದೆ ಹೆಲ್ತ್ ಅನ್ನೋಂಥದ್ದು, ಮತ್ತು ರಾಜಕೀಯ ವಿಚಾರಗಳಲ್ಲಿ ಕೂಡ ಡಿಪೆಂಡ್ ಆಗಿದೆ. ಇಲ್ಲೇನಾಗಿದೆ ಅಂತಂದರೆ, ಸಮಾಜದಲ್ಲಿ ಏರುಪೇರಾದಾಗ ಸೊ ಹೆಲ್ತು ಚೆನ್ನಾಗಿರುತ್ತೆ ಅಥವಾ ಚೆನ್ನಾಗಿಲ್ಲದೆ ಇರ್ಬೋದು, ಏರುಪೇರಾದಾಗಲೂ ಕೂಡ ಆಯಿತಾ. ಏರುಪೇರಾದಾಗ ಜಾಸ್ತಿ ಸಮಸ್ಯೆಗಳೇ ಜಾಸ್ತಿ ಸೊ ಮನುಷ್ಯನಿಗೆ. ಮತ್ತು ಸೈಕಾಲಜಿಕಲ್, ಮನುಷ್ಯನ ಬುದ್ಧಿ ಹೆಚ್ಚು ಕಡಿಮೆ ಆದಾಗ, ಬುದ್ಧಿ ಅಂತಂದರೆ ಇಲ್ಲಿ ಮಾನಸಿಕವಾಗಿ ಏನಾದ್ರು ಪೆಟ್ಟುಗಳು ಬಿದ್ದಾಗ ಅಲ್ಲಿ ಆರೋಗ್ಯ ಸಮಸ್ಯೆಗಳು ಹುಟ್ಕೊಳ್ತವೆ. ಕಲ್ಚರಲ್, ಸಾಂಸ್ಕೃತಿಕ ವಿಚಾರಗಳಲ್ಲಿ ಏನಾದ್ರು ತೊಂದರೆ ಆದಾಗ ಅನಾರೋಗ್ಯ ಕಂಡುಕೊಳ್ಳುತ್ತೆ. ಎಕನಾಮಿಕ್, ಆರ್ಥಿಕ ವಿಚಾರಗಳು ಹೆಚ್ಚು ಕಡಿಮೆ ಆದಾಗ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ಮತ್ತು ರಾಜಕೀಯ ವಿಚಾರಗಳಲ್ಲಿ ಏನಾದರೂ ಸಮಸ್ಯೆಗಳು ಹುಟ್ಟಿಕೊಂಡಾಗ ಅಲ್ಲಿ ಅನಾರೋಗ್ಯ ಕಂಡುಬರುತ್ತೆ. These factors must be taken into consideration in defining and measuring health. See, ಆರೋಗ್ಯವನ್ನು ನಾವು ಮೌಲ್ಯ ಮಾಡಬೇಕು ಅಂದಾಗ, ಮೆಷರ್ ಮಾಡಬೇಕು ಅಂದಾಗ ಇವೆಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಹೆಲ್ತ್ ಈಸ್ ಬೋತ್ ಬಯಾಲಜಿಕಲ್ ಆ್ಯಂಡ್ ಸೋಷಿಯಲ್ ಫಿನಾಮಿನಾ. ಇದು ದೈಹಿಕ ವಿಚಾರಗಳಿರ್ಬೋದು ಮತ್ತು ಸಾಮಾಜಿಕ ವಿಚಾರಗಳು ಇರ್ಬೋದು. ಎರಡನ್ನೂ ಸೇರಿಸಿ ನಾವು ಓದಿದಾಗ, ಡಿಸ್ಕಸ್ ಮಾಡಿದಾಗ, ಅಧ್ಯಯನ ಮಾಡಿದಾಗ that is called as psychosocial concept. So health includes both the biological factors and the social factors. See, next concept is the holistic concept. ಸೊ ಇದನ್ನು ನಾವು ಕನ್ನಡದಲ್ಲಿ ಸಮಗ್ರವಾದ ಪರಿಕಲ್ಪನೆ ಅಂತ ನಾವು ಹೇಳ್ತೀವಿ. The holistic concept of health is contained in the expression of wholeness. wholeness ಅಂತ ಬಂದಾಗ ಪರಿಪೂರ್ಣತೆ, ಆರೋಗ್ಯದಲ್ಲಿ ಪರಿಪೂರ್ಣತೆ, ಜೀವನದಲ್ಲಿ ಪರಿಪೂರ್ಣತೆ. ಸೊ ಅದನ್ನು ನಾವು ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಹೆಲ್ತ್ ಇಸ್ ಅ ರಿಲೇಟಿವ್ ಸ್ಟೇಟ್ ಇನ್ ವಿಚ್ ಒನ್ ಈಸ್ ಏಬಲ್ ಟು ಫಂಕ್ಷನ್ ವೆಲ್ ಫಿಸಿಕಲಿ, ಮೆಂಟಲಿ, socially and spiritually to express the full range of one's unique potentialities within the environment in which one lives. ಒಬ್ಬ ಮನುಷ್ಯ ಎಲ್ಲಿ ಬದುಕ್ತಾ ಇರ್ತಾನ ಅಲ್ಲಿ ಅವನು ದೈಹಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗಿ ಚೆನ್ನಾಗಿರಬೇಕು, ಸಾಮಾಜಿಕವಾಗಿ ಚೆನ್ನಾಗಿರಬೇಕು, ಆಧ್ಯಾತ್ಮಿಕವಾಗಿ ಚೆನ್ನಾಗಿರಬೇಕು.
ಎಲ್ಲ ವಿಚಾರಗಳಲ್ಲೂ ಕೂಡ ಹೊಂದ್ಕೊಂಡು ಹೋಗ್ಬೇಕು. A sound mind in a sound body, in a sound family, in a sound environment. ಒಂದು ಫ್ಯಾಮಿಲಿ ಒಳಗಡೆ ಒಳ್ಳೆ ಜೀವನ ನಡೆಸ್ತಾ ಇರಬೇಕು ಆಯಿತಾ, ಒಂದು ಸುರಕ್ಷಿತವಾದ ಒಂದು ಪರಿಸರ ಇರಬೇಕು ಜೀವನ ಮಾಡಲಿಕ್ಕೆ, ಮತ್ತು ಒಳ್ಳೆ ಬುದ್ಧಿ ಇರಬೇಕು, ಸೊ ಒಳ್ಳೆ ಮನಸ್ಥಿತಿ ಇರಬೇಕು. ಸೊ ಟೋಟಲ್ ಆಗಿ ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕು ನಾವು ಆಯಿತಾ. ಸೊ ಕೌಟುಂಬಿಕವಾಗಿ ಚೆನ್ನಾಗಿರಬೇಕು, ಮಾನಸಿಕವಾಗಿ ಚೆನ್ನಾಗಿರಬೇಕು ಆಯಿತಾ, ದೈಹಿಕವಾಗಿ ಚೆನ್ನಾಗಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಹೋಲಿಸ್ಟಿಕ್ ಕಾನ್ಸೆಪ್ಟ್. ಹೋಲಿಸ್ಟಿಕ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಇಸ್ ಕಂಟೈನ್ಡ್ ಇನ್ ದ ಎಕ್ಸ್ಪ್ರೆಷನ್ ಆಫ್ ಹೋಲ್ನೆಸ್. ನಾವು ಯಾವಾಗ ಪರಿಪೂರ್ಣತೆಯನ್ನು ಪ್ರತಿನಿಧಿಸ್ತೀವಿ ಆಗ ಈ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಆಫ್ ಹೆಲ್ತ್ಗೆ ಅರ್ಥ ಇರುತ್ತೆ. ನಾವು ಪರಿಪೂರ್ಣತೆಯನ್ನು ಎಕ್ಸ್ಪ್ರೆಸ್ ಮಾಡಬೇಕು. ವಿ ಶುಡ್ ಎಕ್ಸ್ಪ್ರೆಸ್ ದ ಹೋಲ್ನೆಸ್, ವಿ ಶುಡ್ ರೆಪ್ರೆಸೆಂಟ್ ದ ಹೋಲ್ನೆಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಹೋಲಿಸ್ಟಿಕ್ ಕಾನ್ಸೆಪ್ಟ್. So spiritually we should be healthy, socially we should be healthy, mentally we should be healthy, physically we should be healthy. So then it is called as the holistic concept. Germ theory of disease. It states that microorganisms known as pathogens or germs can lead to disease. These small organisms, too small to see without magnification, invade humans, other animals, and other living hosts. Their growth and reproduction within their hosts can cause disease. Germ may refer to not just a bacterium but to any type of microorganisms or even non-living pathogens that can cause disease, such as fungi, viruses, etc. So here in germ theory of disease, pathogens are germs. They are the microorganisms. They can cause disease. So these are the small organisms that can be seen only through microscope. So invade humans like parasites, other animals, and other living hosts. They reproduce fast in the host and can cause disease. So germ may be bacteria, virus, fungi, different types of germs are present in the environment and in the body of human and body of animals. ಜರ್ಮ್ ಥಿಯರಿ ಆಫ್ ಡಿಸೀಸಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು ಈ ರೋಗಗಳನ್ನು ತರ್ತವೆ ಅಂತ. ಇಲ್ಲಿ ಅವು ಎಷ್ಟು ಸಣ್ಣದಾಗಿರ್ತವೆ ಅಂತಂದರೆ ಮೈಕ್ರೋಸ್ಕೋಪ್ ಮುಖಾಂತರ ಮಾತ್ರ ನೀವು ಅದನ್ನು ಕಾಣಬಹುದು. ಅವೇನು ಮಾಡ್ತವೆ, ಪ್ಯಾರಾಸೈಟ್ಸ್ ಆಗಿ, ಸೊ ಬೇರೆ ಜೀವಿಗಳ ದೇಹದೊಳಗಡೆ ಸೇರ್ಕೊಂಡ್ಬಿಡ್ತವೆ. ಸೇರ್ಕೊಂಡು ಏನು ಮಾಡ್ತವೆ, ರೋಗಗಳನ್ನು ತರ್ತವೆ. ಈ ಸೂಕ್ಷ್ಮಾಣು ಜೀವಿಗಳು ಸುಮಾರಿದೆ. ಅದು ಬ್ಯಾಕ್ಟೀರಿಯಾ ಇರ್ಬೋದು, ಫಂಜಿ, ವೈರಸ್, ಸುಮಾರಿದೆ. ಸೊ ಈ ಥರ ರೋಗಗಳನ್ನು ನೀವು ಎವ್ರಿಡೇ ನೋಡ್ತಾ ಇರ್ತಿದ್ದೀರಾ, ಈಗಲೂ ನೋಡ್ತಾ ಇದ್ದೀರಾ.